ಯಾವಾಗ ನಾನು ಊಟಿಗೆ ಹೋಗೋದು ವ್ಯರ್ಥ ಅಂತ ಅನ್ನಿಸ್ತು, ನನಗೆ ಹೇಳಲೇ ಇಲ್ಲ ಅಂತ ನಾಟಕ ಆಡಿದ್ನಿ. ಪುಣ್ಯಕ್ಕೇನೂ ಆಗಿಲ್ಲ. ತಲೆಗೇನಾದ್ರೂ ಪೆಟ್ಟು ಬಿಡ್ತೀನೋ? ಕಾಪಟ್ಟೆ ತಲೆನೋವು ಜಿಂದೆ. ನಾವು ಮೊದಲು ಮನೆಗೆ ಹೋಗೋಣ ನಡಿ. ಈ ಊಟಿ ಗಿಟಿ ಅಂತೆಲ್ಲ ರಗಳೆ ಮಾಡಬೇಡ. ಡಾಕ್ಟ್ರು ಮನೆಗೆ ಬರಕ್ ಹೇಳ್ತೀನಿ, ನೀ ರೆಸ್ಟ್ ಮಾಡ. ಊಟಿಗ ಏನು ಮಾತಾಡ್ತಿದ್ರು? ಊಟಿಗೆ ಹೋಗೋ ಪ್ಲಾನ್ ಇತ್ತ ನಮ್ದು. ಏನ್ ನೋಡ್ತಿದ್ಯಾ? ತಲೆಗೇನಾದ್ರೂ ಪೆಟ್ಟು ಬಿದ್ದಿದ್ಯಾ? ಯಾಕೆ ತಲೆ ಕಟ್ಟಿರೋ ತರ ಮಾತಾಡ್ತಿದ್ಯಾ? ಹೌದು, ನನಗೆ ತಲೆ ಕೆಟ್ಟಿರೋದು. ಏನಾಯ್ತು? ಏನಿಲ್ಲಪ್ಪ. ಊಟಿ ಅನ್ನು ಲೋ ದಡ್ಡ, ಅನು ಊಟಿಗೆ ಹೋಗಿದ್ದಾಳೆ ಅಂದ ತಕ್ಷಣ ನಾವು ಅವಳನ್ನ ಹಿಂಬಾಲಿಸ್ಕೊಂಡು ಹೋಗೋಣ ಅಂತ ಅನ್ಕೊಂಡಿದ್ಯಾ? ಅವಳು ಊಟಿಗೆ ಹೋಗ್ತಿದ್ದಾಳೆ ಅಂತ ಗೊತ್ತಾದ್ಮೇಲೆ ನನಗೂ ಸ್ವಲ್ಪ ಆತಂಕ ಆಯ್ತು. ಆದ್ರೆ ಅವಳು ಯಾಕೆ ಹೊರಟಿದ್ದಾಳೋ ಅದರ ಸ್ಪಷ್ಟತೆ ಅವಳಿಗಿರುತ್ತೆ. ಅದರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ. ಅವಳು ನನ್ನ ಮೇಲೆ ಅನುಮಾನ ಪಟ್ಟರು ಸರಿ, ನನ್ನನ್ನ ತಿರಸ್ಕಾರ ಮಾಡಿದ್ರು ಸರಿ, ಅಥವಾ ನನ್ನ ಬದುಕಿನ ಹಳೆ ಘಟನೆಗಳನ್ನ ಹುಡ್ಕೊಂಡು ಹೋಗಿದ್ರು ಸರಿ, ನನಗೆ ಎಲ್ಲಾನು ಒಪ್ಪಿಗೆ. ಆದ್ರೆ ಒಂದೇ ಒಂದು ವಿಷಯ, ಅವಳು ಎಲ್ಲಿ ತುಂಬಾ ದೊಡ್ಡ ಭಾರನ ತನ್ಮೇಲೆ ಎಳ್ಕೋತಾಳೇನೋ ಅನ್ನೋ ಭಯ ನನಗೆ. ಅವಳು ತುಂಬಾ ಚಿಕ್ಕ ಹುಡುಗಿ ಚಂಡೆ, ಅವಳಿಗೇನೂ ಆಗ್ಬಾರ್ದು. ಅವಳು ಸುರಕ್ಷಿತವಾಗಿರ್ಬೇಕು ಚಂಡೆ. ನನಗೆ ಗೊತ್ತು ಚಂಡೆ, ನೀನು ಅವಳು ಸುತ್ತಮುತ್ತ ನಿನ್ ಜನರನ್ನ ಇಟ್ಟಿರ್ತೀಯ ಅಂತ. ಆದ್ರೂ ಅವಳ ವಿಷಯದಲ್ಲಿ ಹೆಚ್ಚಿಗೆ ಕಾಳಜಿ ತಗೋತಿಯಲ್ಲ? ಅಷ್ಟು ಸಾಕು. ನೀನೇನು ಚಿಂತೆ ಮಾಡಬೇಡ, ನಾನು ಅವಳು ನೋಡ್ಕೋತೇನೆ. ಅವಳು ಆಫೀಸ್ ಕೆಲಸದ ಮೇಲೆ ಹೋಗಿದ್ದಾಳೆ ಅಷ್ಟೇ. ನಾಳೆ ನಾಡಿದಾಗ ಬಂದ್ಬಿಡ್ತಾಳೆ. ಆಮೇಲೆ ಪ್ರಾಜೆಕ್ಟ್ ರದ್ದು ಮಾಡಂತ ಮೀರಾ ಹೇಳಿದ್ನಿ. ಥೇಟ್ ಆರ್ಯವರ್ಧನ್ ಹೇಳೋದಂಗ. Stop Ooty project. Bring back Anu right now. ಆರ್ಯನ ಹೇಳ್ಯಾನಂತ ಮೀರಾನು ನಂಬದ್ಲ. ಜೇಂಡೆ, ಡಿಸಿಷನ್ ತಗೊಂಡಿರೋದು ನಾನಲ್ಲ, ಆರ್ಯ ಸರ್. ಅನುನ ಆದಷ್ಟು ಬೇಗ ವಾಪಸ್ ಕರೆಸ್ಕೋ ಅಂತ ನನಗೆ ಈಗಷ್ಟೇ ಮೆಸೇಜ್ ಮಾಡಿದ್ರು. ಸರಿ, ಬಹಳ ತಡ ಆತು, ನೀ ಹೋಗ್ಮಕ್ಕು. ನಾಳೆಗೆ ಮಾತಾಡೋಣ. ಮಕ್ಕಳದ ಕೇಶ, ಇವತ್ತಿಂದ ನನ್ನ ಮಕ್ಕಳೋದ ಇಲ್ಲ. ನೀನ್ ನಿನ್ನ ಕೆಲಸ ಮರಿಬೇಡ. ಬೆಳಗಾಗೋದ್ರೊಳಗೆ ಆರ್ಯನ್ಗೂ ಸೀಕ್ರೆಟ್ ಹೌಸಿಗೆ ಕರ್ಕೊಂಡು ಹೋಗ. ತಿಳಿತೇನೆ? ನಿನ್ನ ನೀನೇ ಕರ್ಕೊಂಡ್ ಬಾ ಅಂದ್ರೆ ನಾನೇನೋ ಮಾಡ್ಲಿ? ಏನ? ಆತ ನಾನು ಎಚ್ಚರಿದ್ದ ಅವನಿಗೆ ಕಾಯ್ತೀನಿ. ಅವನ ಮನಸ್ಸಿಗೆ ಶಾಂತಿ ಬೇಕು, ಸಮಾಧಾನ ಬೇಕು. ಅವನ ನಿದ್ದೆ ಮಾಡ್ಲಿ.
ನಿನ್ ಮಾರ್ಯಾಗ ಚುರುಕೆ ಇಲ್ಲಲ್ಲ ಕೇಶಿಯ. ನನ್ನ ಬಿಟ್ಟು ಬೇರೆ ಏನಾದ್ರು ಮಾಡ್ಬೇಕಂತ ಮಾಡೀನಿ. ಅಯ್ಯೋ ಹಂಗೇನಿಲ್ಲಪ್ಪ, ನಿನ್ ಬ್ಲೂ ಕಲರ್ ಮಫ್ಲರ್ ಎಲ್ಲಿ ಹೋತು ಅಂತ ಯೋಚನೆ ಮಾಡ್ಲಿಕ್ಕೆ ಹತ್ತೀನಿ. ಕಳ್ದಾಕ್ತೀನ? ನಾನು ಕಳಿತೀನಿ ಅಲ್ಲಿ. ಈ ಹಾಳಾದ ಶೆಕ್ಯಾಗ ಮಫ್ಲರ್ ಯಾರಿಗೆ ಬೇಕು? ಅವತ್ತು ರಾತ್ರಿ ನಾನಿಲ್ಲಿ ಬರೋ ಮುಂದೆ ಬಹಳ ಚಳಿ ಇತ್ತು, ಅದಕ್ಕೆ ಹಾಕೊಂಡು ಬನ್ನಿ ಅಷ್ಟ. ಈ ಶೆಕ್ಯಾಗ ಮಫ್ಲರ್ ಹಾಕೊಳಕ್ ನನಗೇನು ತಲೆ ಕಟ್ಟಿತ್ತಲ್ಲ? ಇಲ್ಲಪ್ಪ, ನೀ ಸರಿ ಅದಿ, ನಂಗ ತಲೆ ಕೆಟ್ಟೈತಿ. ಸರಿ, ನೀ ಹೊಂಡು, ನಾ ಆರಿನ್ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೀನಿ. ಆತು. ನೀ ಹಿಂಗ ಇರ್ಬೇಡ್ಲೆ, ಸ್ವಲ್ಪ ನಿಧಿ ಮಾಡೋ. ಲೇ ಜಾಡ್ ಸೋದಿತೀನಿ ನೋಡು. ಎಷ್ಟು ಸಲ ಹೇಳ್ಬೇಕು ನಿನಗೆ ನಾನು ನಿಧಿ ಮಾಡಲ್ಲ ಅಂತ? ನೀವ್ಯಾಕೆ ಬಂದ್ರಿ? ಹೋಗಿ. ಅರೆ ಓಡಿಸ್ತೀಯಾ? ನಂಗ್ ಇಮ್ಯಾಜಿನೇಷನ್ ಬೇಡ, ನಂಗ್ ರಿಯಲ್ ಆರ್ಯ ಸರ್ ಬೇಕು. ಡೂಪ್ ಬೇಡ, ರಿಯಲ್ ಎಲ್ಲಿ? ಮುಂದಿನ ವರ್ಷ ಯುಗಾದಿಗೆ ನಾವಿಬ್ರು ಜೊತೆಯಾಗಿ ಹೀಗೆ ತೋರಣ ಕಟ್ಟಿ you are trying to call is currently not reachable. ಇವತ್ತಿಂದ ಒಂದಿಷ್ಟು ದಿನ ನಾನು ಸಿಗಲ್ಲ, ಕೆಲಸದಲ್ಲಿ ಬ್ಯುಸಿ ಇದ್ದೀನಿ. ಏನೇ ಇದ್ರು ಲೀವ್ ಮಿ ಅ ಮೆಸೇಜ್ ಆರ್ ಇಮೇಲ್. ಇದೇನಿದು, ನಂಗೊಂದು ಫೋನು ಮಾಡ್ದೆ, ಹೀಗ್ ಮೆಸೇಜ್ ಹಾಕಿ ಎಲ್ಲೂ ಹೋಗಿದ್ದಾರೆ ಇವರು. ಹಬ್ಬಕ್ಕೆ ವಿಶ್ ಮಾಡೋಕ್ಕೂ ಸಿಗಲ್ವಾ ನಂಗೆ? ಏನಿದು ಹೀಗೆಲ್ಲ ನಾ ಮಾಡೋದು? ಹಬ್ಬದಿನ ಬಯಸ್ಕೊಳ್ಳೋದಕ್ಕೆ ಆಸೆನಾ ನಿಮ್ಗೆ? ಏನಾಯ್ತೆ ಒಬ್ಳೆ ಮಾತಾಡ್ತಿದ್ಯಾ? ಹೋಗೆ. ಯುಗಾದಿ ದಿನ ಮುಖ ಸಪ್ಪು ಮಾಡ್ಕೊಂತೀಯಲ್ಲ, ಸ್ಮೈಲ್ ಪ್ಲೀಸ್. ಹ್ಯಾಪಿ ಯುಗಾದಿ. ಶ್ಲವನ ಅಮ್ಮ ಸಂವತ್ಸರದ ಶುಭಾಶಯಗಳು. ನಿನಗೂ ಹ್ಯಾಪಿ ಯುಗಾದಿ. ನಮ್ ಹುಡುಗಿ ವಾಪಸ್ ಬಂದಿದ್ದಾಳೆ, ಖುಷಿಯಾಗಿ ಮಾತಾಡೋಣ ಅಂತ ಬಂದ್ರೆ ಏನೇ ನೀನು ಹೋಗೆ ಅಂತೀಯಲ್ಲ. ಹೇಗಿದ್ಯಾನು? ನಿಂದಾರಿನೇ ಕಾಯ್ತಿದ್ದೆ. ಎಲ್ಲ ಓಕೆ ತಾನೆ? ಓಕೆ, ನಾಟ್ ಓಕೆ, ಓಕೆ ಓಕೆ, ಎಲ್ಲ ಕಾಂಬಿನೇಷನ್ ಇದೆ ಕಣೆ. ಅಬ್ಬಾ, ಮೂರೇ ಮೂರು ಮಾತಿಗೆ ತಲೆ ಗಿರ 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 ಅಂದಿದೆ. ತುಂಬಾ ಮಾತಾಡೋದಿದ್ದೆ ರಮ್ಯಾ, ಆಮೇಲೆ ಸಿಗೋಣ ನಮ್ಮ ಮಾಮೂಲಿ ಜಾಗದಲ್ಲಿ, ಓಕೆನಾ? ತುಂಬಾ ಅಂದ್ರೆ ತುಂಬಾ ಮಾತಾಡ್ಬೇಕು. ಸರಿ ಸರಿ, ನೀನೇನು ಹೇಳ್ಬೇಡ, ನಾವ್ ಅಲ್ಲೇ ಸಿಗೋಣ. ಅಂಕಲ್ ಆಂಟಿಗೆ ಬೇವು ಬೆಲ್ಲ ಕೊಡ್ಬೇಕು, ನಾನು ಹೋಗಿ ತಗೊಂಬರ್ತೀನಿ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ.
ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಏನೇ ಹೇಳು ಪುಷ್ಪ, ಎಷ್ಟೇ ಹೊಸ ಹಾಡು ಬರ್ಲಿ, ಯುಗಾದಿ ಹಬ್ಬದ ದಿನ ಈ ಹಾಡು ಹಾಡದೆ ಹೋದ್ರೆ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಸರಿಯಾಗಿ ಹೇಳ್ದೆ. ಎಷ್ಟು ಚೆನ್ನಾಗಿ ಬರ್ದಿದ್ದಾರಲ್ವಾ ದಾರಾ ಬೇಂದ್ರೆ ಅವರು. ಅಂಕಲ್ ಹ್ಯಾಪಿ ಯುಗಾದಿ. ಹ್ಯಾಪಿ ಯುಗಾದಿ. ಇಬ್ರು ಫಾರಿನರ್ಸು ಅಚ್ಚ ಕನ್ನಡದಲ್ಲಿ ಶುಭ ಕೋರಿದ್ರಾಗಲ್ವಾ? ರಮ್ಯಾ, ಪ್ಲವನಾಮ ಸಂವತ್ಸರದ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಗ್ಬೇಡಿ, ಕಹಿ ಸಿಕ್ತಾಗ ಕುಗ್ಬೇಡಿ. ಸಮತೋಲನದ ಬದುಕೆ ಶ್ರೇಷ್ಠ ಬದುಕು. ತಗೋ ನಮ್ಮನೇದು. ಹಾಡಿನ ಸಾಹಿತ್ಯದಷ್ಟೇ ನಿನ್ನ ಮಾತು ಕೂಡ ಸೂಪರ್ ಕಡೆ. ಸಂತೋಷ, ದುಃಖ, ಸಿಹಿ, ಕಹಿ ಎಲ್ಲ ಸಮತೋಲನದಲ್ಲಿರಲಿ ಅಂತ ಎಷ್ಟು ಒಳ್ಳೆ ಸಂದೇಶವನ್ನು ಹೇಳುತ್ತೆ ಈ ಹಬ್ಬ. ಆಗೆಲ್ಲ ನಮ್ಮಮ್ಮ ಯುಗಾದಿ ಕಿಚಡಿ ಅಂತಾನೆ ಕೊಡೋರು. ಉಪ್ಪು, ಖಾರ, ಸಿಹಿ, ಕಹಿ, ಹುಳಿ, ಒಗರು 6 ರಸಗಳು ಅಂದ್ರೆ ಷಡ್ ರಸಗಳನ್ನ ಸೇರಿಸಿರೋ ಕಿಚಡಿ. ಇಷ್ಟೂ ರಸಗಳು ಮನುಷ್ಯನ ಆಹಾರದಲ್ಲಿ ಇರಬೇಕು ಅನ್ನೋದು ಸಾರ. ಇವೆಲ್ಲ ಒಳಗೊಂಡಿರೋ ಸಮತೋಲನದ ಆಹಾರ ಮನುಷ್ಯನಿಗೆ ಬಹಳ ಬಹಳ ಮುಖ್ಯ. ಈಗೆಲ್ಲಿದೆ ಸುಬ್ಬ ಅದೆಲ್ಲ? ಈಗೆಲ್ಲ ಬರೀ ಪ್ಯಾಕೆಟ್ ಫುಡ್. ಕಾಲಾಯ ತಸ್ಮೈ ನಮಃ ಅನ್ಕೊಂಡು ಸುಮ್ಮನೆ ಬಿಡ್ಬೇಕಷ್ಟೇ. ಕಾಲ ಬದಲಾಗ್ಲೇಬೇಕಲ್ಲ ಅಂಕಲ್. ಈಗ ಈ ಮನೇನೆ ತಗೊಳ್ಳಿ, ಮುಂದಿನ ವರ್ಷನೂ ನಾವು 4 ಜನ ಹಬ್ಬ ಆಚರಿಸಕ್ಕಾಗತ್ತಾ? 5 ಜನ ಆಗಿರ್ತೀವಲ್ಲ. ಚೇಂಜ್ ಇಸ್ ಪರ್ಮನೆಂಟ್, ಬದಲಾವಣೆನೇ ಶಾಶ್ವತ. ಏನ್ ಮದ್ವೆ ಆಗೋಗ್ತೀಯ ಮುಂದಿನ ವರ್ಷ? ಆಹಾ, ಹೇಗ್ ಬಾಣನ ನನ್ ಕಡೆ ತಿರ್ಗಿಸ್ಬಿಟ್ರಿ. ನಾ ಹೇಳಿದ್ದು ಅನು ಬಗ್ಗೆ. ನೋಡ್ದ ಸುಬ್ಬು, ಯಾವ ಸೀಮೆ ಅಡಗಲಜ್ಜಿ ಇವಳು. ಬೇರೆಯವ್ರ ಮದ್ವೆ ಆಸೆ ಅನ್ಕೊಂಡ್ ಬಂದ್ಬಿಟ್ಲು. ನಿಂದೇನ್ ಕತೆ? ನಿನಗ್ ಮದ್ವೆ ಗಿದ್ವೆ ಮಾಡ್ಸೋ ಯೋಚನೆ ಇಲ್ವಾ ನಿಮ್ ಮನೇಲಿ? ಅವಳ ಮೇಲೆ ಯಾಕೆ ಜಬರ್ದಸ್ತ್ ಮಾಡ್ತೀಯ ಪಾಪ? ಹ್ಞೂ, ಹಂಗೇಳಿ ಅಂಕಲ್. ಮದ್ವೆ ಆಸೆನ ಹೇಳ್ಕೊಳಕ್ಕಾಗತ್ತೇನೆ? ಮುಂದಿನ ಯುಗಾದಿಗೆ 5 ಜನ ಅಲ್ಲ 6 ಜನ ಆಗ್ತಾರೆ. ಹೀಗೆ ಬೇವು ಬೆಲ್ಲನೂ ತಿಂತೀವಿ. ಅವನು ಮದ್ವೆನೂ ಆಗಿರುತ್ತೆ, ರಮ್ಯನ್ ಮದ್ವೆನೂ ಆಗಿರುತ್ತೆ. ಇಬ್ರು ಅವ್ರವ್ರ ಗಂಡಂದ್ರ ಜೊತೆಗೆ ಯುಗಾದಿ ಆಚರಣೆ ಮಾಡಕ್ಕೆ ತವ್ರ ಮನೆಗೆ ಬರ್ತಾರೆ ಅಲ್ವೇನೆ ರಮ್ಯಾ? ಹಾ, ಆಂಟಿನೇ ಪರವಾಗಿಲ್ಲ. ಸದ್ಯಕ್ಕೆ ಈ ಯುಗಾದಿ ಆಚರಿಸೋಣ, ಸರಿನಾ? ಈ ವರ್ಷ ಯಾವುದೇ ಕಷ್ಟ ಕೋಟ್ಲೆ ಇಲ್ಲದೆ ವಿಶ್ವ ಕಂಟಿರೋ ಈ ಕಾಯಿಲೆ ನಮ್ಮೆಲ್ಲರಿಂದ ದೂರವಾಗ್ಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ. ಅದ್ರ ಜೊತೆಗೆ ನಂದೊಂದು ಪ್ರಾರ್ಥನೆ ಇದೆ. ಈ ಹೊಸ ವರ್ಷ ನನ್ನ ಆರ್ಯ ಸರ್ ಪಾಲಿಗೂ ಹೊಸದೇ ಆಗಿರಲಿ. ಅವ್ರ ಹೊಸ ಬದುಕು ಇವತ್ತಿಂದಾನೇ ಶುರು ಆಗಲಿ. ಸರಿ, ನಾವು ಒಟ್ಟಾರ್ದವ್ರಿಗೆಲ್ಲ ಬೇವು ಬೆಲ್ಲ ಕೊಟ್ಬಿಟ್ಟು ಬರ್ತೀನಿ. ಆಮೇಲೆ ಸಿಗ್ತೀನಿ. ಅನು ಸೌದತ್ತಿಯಿಂದ ತಂದಿರೋ ಪ್ರಸಾದನ ನಾನು ಒಟಾರಕ್ಕೆಲ್ಲ ಕೊಡ್ಬೇಕು. ಹಂಗೆ ರಜನಿ ಮನೆಗೂ ಕೊಟ್ಬಿಟ್ಟು ಬರ್ತೀನಿ. ನಿನ್ ಮನಸ್ಸಿನಲ್ಲಿ ನನಗೆ ಹೇಳ್ಬೇಕು ಅಂತ ಏನಾದ್ರೂ ವಿಷಯ ಇದ್ರೆ ತಡ ಮಾಡದೆ ಹೇಳ್ಬಿಡು, ನಿಧಾನ ಮಾಡಬೇಡ. ಹೋದ ವರ್ಷ ನನ್ನಿಂದಾನೇ ತುಂಬಾ ತಪ್ಪುಗಳಾಗೋಯ್ತು. ಈ ವರ್ಷ ಹಾಗಾಗದ್ ಬೇಡ. ಸುಬ್ಬು, ಅದನ್ನೇ ಮಾತಾಡ್ಬೇಡ. ಇನ್ಮೇಲೆ ಆಗಲ್ಲ. ನೆನೆಸ್ಕೊಂಡಾಗೆಲ್ಲ ಗಾಬರಿ ಆಗುತ್ತೆ ಪುಷ್ಪ. ಮಗಳಿಗೆ ಇಷ್ಟ ಇಲ್ಲದೆ ಇರೋ ಮದುವೆನ ಇನ್ನೇನ್ ಮಾಡ್ಬಿಟ್ಟಿದ್ದೆ ಅಲ್ವಾ? ಅಪ್ಪಿತಪ್ಪಿ ಆಗ್ಬಿಟ್ಟಿದ್ರೆ ಅಯ್ಯೋ ದೇವ್ರೆ, ನನ್ನ ಮಗಳನ್ನ ಈ ಮನೆಯಿಂದ ಸಂತೋಷವಾಗಿ ಕಳಿಸ್ಕೊಡೋ ಅವಕಾಶ ಕೊಡು ನನಗೆ. ನನ್ನ
ಸಂತೋಷ ನಿಮ್ಮ ಸಂತೋಷ ಬೇರೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ ಅಪ್ಪ. ಈ ಹೊಸ ವರ್ಷ ನಮ್ಮೆಲ್ರಿಗೂ ಸಂತೋಷ ತಂದೇ ತರುತ್ತೆ. ಅಮ್ಮ ಬನ್ನಿ, ಅಪ್ಪ ಇಬ್ರು ಒಟ್ಟಿಗೆ ನಿಂತ್ಕೊಳ್ಳಿ, ನಮಸ್ಕಾರ ಮಾಡ್ತೀನಿ. ಹೊಸ್ಮನಿ, ಹೊಸ ವರ್ಷ ಎಲ್ರಿಗೂ ಒಳ್ಳೇದ್ ಮಾಡ್ಲಿ. ಬೇವು ಬೆಲ್ಲ ತಗೊಳ್ಳಿ, ಎಲ್ರಿಗೂ ಹಂಚ್ಬಿಟ್ಟು ಬನ್ನಿ. ಆದ್ರೆ ದೊಡ್ಡ ಯಜಮಾನರು ಕೊಲೆಯಾಗಿದ್ದಂಗಿಲ್ರಿ ಅಮ್ಮಗ. ಆರ್ಯ ಇಲ್ವಾ? ನಮ್ಮೂರ್ ಕಡೆ ಒಂದು ಮಾತಿದೆ, ಸೊಂಡ್ಲಲ್ಲಿ ಹೊಡೆಸ್ಕೊಂಡೆ ಸೊಂಟ ಮುರಿದಿತ್ತಂತೆ, ಇನ್ ಕಾಲಲ್ಲಿ ತುಳಿಸ್ಕೊಂಡ್ರೆ ಹೇಗೆ ಅಂತ. ಒಬ್ಬ ಬಾಸ್ ಕೈ ಕೆಳಗಡೆ ಕೆಲಸ ಮಾಡೋದೇ ಜೀವನಕ್ಕೆ ಸಾಕಾಗತ್ತೆ. ಇಂಥದ್ರಲ್ಲಿ ನಾನು 2 ಬಾಸ್ಗಳ ಕೈ ಕೆಳಗಡೆ ಕೆಲಸ ಮಾಡಬೇಕು. ಕರ್ಮ ಏನಪ್ಪಾ ಅಂದ್ರೆ ಇಬ್ರು ಒಬ್ನೇ, ಆದ್ರೆ ಅದು ಅವನಿಗೆ ಗೊತ್ತಿಲ್ಲ. ಈ ವಿಷಯನ ಮೊದಲೇ ನಿನ್ಗೆ ಹೇಳಿದ್ರೆ ಇಷ್ಟೆಲ್ಲ ಆಗ್ತಿರ್ಲಿಲ್ವೋ ಏನೋ. ನಾನೇ ತಪ್ಪು ಮಾಡದ್ನಾ? ನಿನ್ ಮನ್ಸಾರೆ ಇಷ್ಟಪಡೋ ಅನುನೇ ನೀನ್ ಸರಿ ಮಾಡ್ಬೇಕು. ಅಲ್ಲ ಪುಷ್ಪಕ್ಕ, ಅನು ಇಲ್ಲೇ ಪಕ್ಕದಲ್ಲಿರೋ ದೇವಸ್ಥಾನಕ್ಕೆ ಹೋಗಕ್ ಹೆದರ್ತಿದ್ಲು, ಅಂತದ್ರಲ್ಲಿ ಒಬ್ಳೆ ಅಷ್ಟು ದೂರ ಹೋಗ್ ಬಂದ್ಲ. ಹಬ್ಬ ಗ್ರೇಟ್ ಬಿಡಿ ಪುಷ್ಪಕ್ಕ. ಊಟದಿಂದ ಹಂಗಂಗೆ ಹೋಗಿದ್ಲಾ? ಆಫೀಸಿಂದ ಯಾರು ಇರ್ಲಿಲ್ವಾ ಪುಷ್ಪಕ್ಕ? ಅಲ್ಲ ಪುಷ್ಪಕ್ಕ, ಅಷ್ಟ್ ದೊಡ್ಡ ಆಫೀಸಲ್ಲಿ ಮತ್ತೆ ಬೇರೆ ಯಾರು ಸಿಕ್ಕಿಲ್ವಾ? ಅನುನೇ ಹೋಗ್ಬೇಕಿತ್ತ, ಊಟಿಲ್ಲ ಅದೇನ್ ಕೆಲ್ಸನೋ ಏನೋ. ಪುಷ್ಪಕ್ಕ, ಮಗಳು ನಿಮ್ಗೋಸ್ಕರನು ದೇವ್ರ ಹತ್ರ ಬೇಡ್ಕೊ ಬಂದ್ಲಂತ. ಗಾಡಿ ತಗೋತೀನಿ ಅಂತ ಹೇಳ್ತಿದ್ರಲ್ಲ, ಏನಾಯ್ತು? ಅಲ್ವಾ, ಇಷ್ಟೊತ್ತಿಗೆ ಅಡ್ವಾನ್ಸ್ ಕೊಟ್ಟು ಗಾಡಿ ಬುಕ್ ಮಾಡಿರ್ಬೇಕಲ್ವಾ? ಇಷ್ಟೆಲ್ಲ ಕೊಂಕ್ ಮಾತಾಡ್ತಾರೆ. ಇವ್ರುಗಳ ಮುಂದೆ ನಾನು ತಲೆ ತಗ್ಗಿಸಬಾರ್ದು. ಗಾಡಿ ತಗೊಳ್ಳೇಬೇಕು. ಪ್ರಸಾದ ಕೊಡೋಣ ಅಂತ ಬಂದ್ರೆ ಊರಿನ ಎಲ್ಲಾ ವಿಷಯನೂ ಮಾತಾಡ್ತೀರಾ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ. ನಿನಗೂ ಹಾಗೆ ಅನಿಸ್ತಾ ಇದೆಯಲ್ವಾ ರಜನಿ? ಏನೋ ಸಿಗ್ತಾ ಇದೆ, ಆದ್ರೆ ಸಿಗ್ತಾ ಇಲ್ಲ. ಊಟಿಗೆ ಅಂತ ಅಷ್ಟು ದೂರ ಹೋದವಳು ವಾಪಸ್ ಒಬ್ಳೆ ಬರ್ಬೇಕಿತ್ತು ತಾನೆ. ಇವಳು ನೋಡಿದ್ರೆ ಸಡನ್ ಆಗಿ ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಅದು ಅಲ್ಲದೆ ನಿನ್ನೆ ರಾತ್ರಿ ಅವಳ ಜೊತೆಗೆ ಬಂದವ್ರು ಯಾರು ಹೇಳು? ಆರ್ಯವರ್ಧನ್. ಇವಳಿಗೆ ಅವರು ಎಲ್ಲಿಂದ ಸಿಕ್ಕಿದ್ರು ದೇವರಿಗೆ ಗೊತ್ತು. ಒಳ್ಳೆ ಇದು ಮೀನಿನ ಹೆಜ್ಜೆ ಸವಾಸ ಆಯ್ತಲ್ಲ ರಜನಿ. ನಿನಗೆ ಯಾಕಣ್ಣ ಉಸಾಬರಿ? ಈಗ ತಾನೇ ಕೈಕಾಲ್ ಮೂಳೆ ಎಲ್ಲ ಸರಿ ಹೋಗಿದೆ. ನೀನ್ ಅವ್ರ ತಂಟೆಗೆ ಹೋದ್ರೆ ಮತ್ತೇನಾರು ತೊಂದರೆ ಆಗತ್ತಷ್ಟೇ. ಹೇಗ್ ಸುಮ್ಮನೆ ಇರ್ಲಿ ರಜನಿ? ನನ್ನ ಮಗನ್ನ ಅಯೋಗ್ಯ ಅಂತಂದು ನಿರಾಕರಿಸಿದ್ದು ಅಲ್ಲದೆ ಅವಳಿಂದ ಈ ಊರು ಬಿಟ್ಟು ಅದ್ಯಾವುದೋ ಊರಲ್ಲಿ ಒಬ್ಬನೇ ಸಾಯಂಗಾಗಿದೆ. ಹೆಂಗ ಸುಮ್ಮನಿರ್ಲಿ? ನನಗೆ ಎಷ್ಟೇ ತೊಂದರೆ ಆದ್ರೂ ಪರವಾಗಿಲ್ಲ, ಅವರಿಗೆ ಮಾತ್ರ ಕಾಟ ತಪ್ಪಿದ್ದಲ್ಲ. ನಿನ್ ಹಟ್ಟಕ್ಕೆ ನಿನ್ ಮಗ ನೆಪ ಅಷ್ಟೇ.